ಮಹಾನಂದನ್ ಬ್ಲಾಗ್ಸ್. ನಾನಿವತ್ತು ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 6:30 ಆಗಿದೆ ಇವಾಗ ಟೈಮು. ಇವಾಗ ಜಸ್ಟ್ ಎದ್ದೆ ನಾನು. ಹಾಗೆ ಎದ್ದಿದ ತಕ್ಷಣ ಒಂದು ನೆನಪು ಬಂತು ನನಗೆ, ಯಾಕೆ ಇವತ್ತಿನ ವ್ಲಾಗ್ ಈಗಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ಫುಡ್ ರೊಟೀನ್ ಹೇಗಿರುತ್ತೆ ಡೈಲಿ, ಆ್ಯಂಡ್ ಅದ್ರಲ್ಲಿ ಒಂದು ಡೇನ ನಾನು ನಿಮಗೆ ತೋರ್ಸೋಣ ಅಂತ. ನಾನು ಡೈಲಿ ಏನೇನು ತಿಂತೀನಿ ಅಂತ ಅದ್ರಲ್ಲಿ ಒನ್ ಡೇ ಮಾತ್ರ ನಾನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ನಿದ್ದೆ ಆಯಿತು ಚೆನ್ನಾಗಿ. ಇವಾಗ ಎದ್ದಿದ್ದೀನಿ, ಹುಚ್ಚಿ ಥರ ಕಾಣಿಸ್ತಿದ್ದೀನಿ ಆ್ಯಕ್ಚುಲಿ. ಎದ್ದಿದ ತಕ್ಷಣ ಬೆಡ್ಡಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ, ಇವತ್ತು ನಾನು ಎದ್ದಿದ್ದೀನಲ್ವ 6:30 ಆ್ಯಂಡ್ ಮಲ್ಕೊಳ್ಳೋವರೆಗೂ ಏನೇನು ತಿಂತೀನಂತ ಇವತ್ತಿನ ದಿನ ಒಂದೇ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಿರತ್ತೆ ಅಂತ ನೋಡೋರಂತೆ. ಇವಾಗ ಎದ್ದಿದ ತಕ್ಷಣ ನಾನು ವಾಟರ್ ಕುಡಿದೆ, ಆ್ಯಂಡ್ ಇದು ಮಾರ್ನಿಂಗ್ ಎದ್ದ ತಕ್ಷಣ ಕುಡ್ದಿದ್ದೀನಿ. ಆ್ಯಂಡ್ ನಾನು ಮಲ್ಕೊಳ್ಳೋವರೆಗೂ ಗುಡ್ ನೈಟ್ ಹೇಳೋವರೆಗೂ ಈ ವಾಟರ್ ಖಾಲಿ ಮಾಡಬೇಕು ನಾನಿವತ್ತು. ಸೊ ನನ್ನ ಡೈಲಿ ರೊಟೀನ್ ಹೀಗೆ ಇರುತ್ತೆ. ಬನ್ನಿ ಇವಾಗ ನೀರು ಕುಡ್ದಿದ್ದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೋಗಿ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ನೆಕ್ಸ್ಟ್ ಏನು ತಿಂತೀನಿ ಫ್ರೆಶ್ ಅಪ್ ಆದಮೇಲೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಹೊರಗಡೆ ಬಂದೆ ರಂಗೋಲಿ ಹಾಕೋಣ ಅಂತ ಬಾಗಿಲು ತೊಳೆದು. ಸೊ ಹಾಗೆ ನಮ್ಮ ಮನೆಗೆ ಇವತ್ತು 2 ಗೆಸ್ಟ್ ಬಂದಿದ್ದಾರೆ. ಬೆಳಗ್ಗೆನೇ ನೋಡಿದೆ, ಏನೋ ಒಂಥರ ಮೈ ರೋಮಾಂಚನ ಆಯಿತು ನೋಡಿ, ಎಷ್ಟು ಡಿಫ್ರೆಂಟಾಗಿದೆ. ಇದೇನೋಳು ಅಂತ ನಂಗೆ ಗೊತ್ತಿಲ್ಲ ನೇಮು. ಹಾಗೆ ಇನ್ನೊಂದು ಕೂಡ ನೋಡಿದೆ, ಇದು ನಾನು ಹತ್ರದಿಂದ ಬಂದು ನೋಡಿದೆ ಗುಣ ಅಂತ ಗೊತ್ತಾಗಿದ್ದು, ದೂರದಿಂದ ಒಣಗೋಗಿರುತ್ತಲ್ಲ ಎಲೆ ಅದು ಅಂದ್ಕೊಂಡಿದ್ದೆ ನಾನು. ನೋಡೋಕ್ಕೆ ತುಂಬ ಭಯ ಆಗ್ತಿತ್ತು. ಹೇಗಿದೆ ನೋಡಿ, ಎಷ್ಟು ಡಿಫ್ರೆಂಟಾಗಿದೆ ಅಲ್ವಾ. ಬ್ರಷ್ ಮಾಡಿ ಮುಖ ತೊಳ್ಕೊಂಡು ನಾನು ಬಾದಾಮಿ ಆ್ಯಂಡ್ ಹಂಗೆ ದ್ರಾಕ್ಷಿ ನೆನೆಸಿರೋ ನೀರನ್ನ ಕುಡಿತೀನಿ ಡೈಲಿ. ಸೊ ಇದೆರಡು ಆದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ನೆನೆಸಿರೋ ಅಂಥ ಓಟ್ಸು, ಡ್ರೈ ಫ್ರೂಟ್ಸ್, ಖರ್ಜೂರ, ಹಂಗೆ ಗೆಣಸು, ಸ್ವಲ್ಪ ಸೀಡ್ಸ್, ದ್ರಾಕ್ಷಿ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ತಿನ್ನಕ್ಕಂತ. ಇವಾಗ ಮಾರ್ನಿಂಗ್ 11:30 ಆಗಿದೆ. ನಾನು ಬೆಳಗ್ಗೆ 8 ಗಂಟೆ 8:30 ತಿಂದಿದ್ದಲ್ವ. ಸೊ ಓಟ್ಸು ಲೈಟಾಗಿ ತಿಂದಿರೋದ್ರಿಂದ ಮತ್ತೆ ಹೊಟ್ಟೆ ಹಶ್ವಾಗುತ್ತೆ. ಸೊ 11 ಗಂಟೆ 11:30 ನಾನಿಲ್ಲಿ ಬೇಯಿಸಿರೋ ಅಂಥ ತರಕಾರಿ ಅಂದರೆ ಕ್ಯಾರೆಟ್ ಮತ್ತು ಬೀನೀಸ್ನ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ದಾಳಿಂಬೆ ಮತ್ತು ಸ್ವಲ್ಪ ಕಾಯಿ ತುರಿ, ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿ ತರಕಾರಿ ಕೆಲವರಿಗೆ ಇಷ್ಟ ಆಗೋಲ್ಲ ತಿನ್ನೋಕ್ಕೆ, ಒಂಥರ ಫೀಲ್ ಆಗ್ತಿರುತ್ತೆ. ಸೊ ಸ್ವಲ್ಪ ಸ್ವೀಟ್ ಇರಲಿ ಅಂತ ನಾನು ಇದಕ್ಕೆ ದಾಳಿಂಬೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ನಾನು ABC ಜ್ಯೂಸ್ ಕೂಡ ತೊಗೊಂಡಿದ್ದೀನಿ. ಎರಡು ಕಾಂಬಿನೇಷನಲ್ಲಿ ತೊಗೊಂಡ್ರೆ ತಿನ್ಬೋದು, ಚೆನ್ನಾಗಿರತ್ತೆ ಅಂತ. ಇದು ನನ್ನ ಸೆಕೆಂಡ್ ಡೇ ಅಲ್ಲಿ ತಿನ್ನೋ ಅಂಥದ್ದು. ಇದನ್ನು ತಿಂದು ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಲಂಚ್ ನಾನೇನು ಪ್ರಿಪೇರ್ ಮಾಡ್ಕೊತೀನಿ ಮಧ್ಯಾಹ್ನ 2 ಗಂಟೆಗೆ ತಿನ್ನೋಕ್ಕಂತ ನಾನು ನಿಮಗೆ ತೋರಿಸ್ತೀನಿ. ಹತ್ರದಿಂದ ನೋಡಿದ್ರಿ ಅಲ್ವಾ, ಇದನ್ನು ಹೇಗೆ ಮಾಡಿದ್ದೀನಿ, ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ನನಗೆ ಹೇಳಿದೆ ಅಲ್ವಾ. ಸೊ ಮಾಡ್ಕೊಳ್ತೀನಿ, ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದು. ಇವಾಗ ಮನೇಲೆಲ್ಲ ಕೆಲಸ ಜೊತೆಗೆ ನಾನು ತಿನ್ನೋದು ಮಾಡಿಕೊಂಡು ಮನೆ ಕೆಲಸನೂ ಕೂಡ ಎಲ್ಲ ಮಾಡಾಯಿತು. ಸೊ ಇವಾಗ ಇದನ್ನು ತಿಂದು ಮುಗಿಸಿ ನಾನು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಮಧ್ಯಾಹ್ನ 2 ಗಂಟೆಗೆ ನಾನು ಏನು ತಿಂತೀನಿ ಆ್ಯಂಡ್ ಏನು ಪ್ರಿಪೇರ್ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್. ನನ್ನ ಡೈಲಿ ರೊಟೀನ್ ಚೇಂಜ್ ಆಗ್ತಿರುತ್ತೆ, ಬಟ್ ಚೇಂಜ್ ಆಗದೇ ಇರೋದು ಒಂದಂದರೆ ಇದು ABC ಜ್ಯೂಸ್. ಇದು ಯಾವಾಗಲೂ ಇದ್ದೇ ಇರುತ್ತೆ ಡೈಲಿ ನನ್ನ ಜೊತೆ. ಇದು ಒಂದನ್ನು ಸ್ಕಿಪ್ ಮಾಡಲ್ಲ ಆ್ಯಂಡ್ ರಿಪ್ಲೇಸ್ ಕೂಡ ಮಾಡಲ್ಲ. ಇದ್ರ ಬದಲು ಬೇರೆ ಏನೂ ಕುಡಿಯೋಲ್ಲ, ನಾನು ಇದೊಂದೇ ಕುಡಿಯೋದು. ಮಿಂತ್ರಾಯಿಂದ ಡ್ರೆಸ್ ಆರ್ಡರ್ ಮಾಡಿದೆ, ಅದು ಕೂಡ ಪಾರ್ಸೆಲ್ ರಿಸೀವ್ ಆಯಿತು. ತುಂಬ ಜನ ಕೇಳ್ತಾರೆ ನೀನು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ಎಲ್ಲಿ ತೊಗೊತೀಯ ಅಂತ. ನಾನು ಎಲ್ಲೂ ತೊಗೊಳ್ಳಲ್ಲ, ಹೊರಗಡೆ ನಾನು ಮಿಂತ್ರಾದಲ್ಲೇ ಶಾಪ್ ಮಾಡೋದು. ನಂಗೆ ಮಿಂತ್ರಾದಲ್ಲಿ ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ಜಾಸ್ತಿ ಶಾರ್ಟ್ ಡ್ರೆಸ್ ವೇರ್ ಮಾಡೋದ್ರಿಂದ ನನಗೆ ಮಿಂತ್ರಾದಲ್ಲಿ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಕಲೆಕ್ಷನ್ಸ್ ಇದೆ, ರೇಟ್ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ಸಬ್ಬಸಿಗೆ ಸೊಪ್ಪಿನ ಬಜ್ಜಿ ಮಾಡ್ಕೊತಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೊಪ್ಪು ಕೂಡ ಇಲ್ಲಿ ವಾಶ್ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ.
ಇದು ರೆಸಿಪಿ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ರೆಸಿಪಿ ಹೇಗೆ ಮಾಡೋದಂತ ಹೇಳ್ತೀನಿ. ಇದು ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಬಾಣಂತನ ಟೈಮಲ್ಲಿ ತುಂಬ ಕೊಡ್ತಾರೆ ಈ ಸೊಪ್ಪನ್ನ. ಆ್ಯಂಡ್ ನಮ್ಮ ಪೀರಿಯಡ್ಸ್ ಪೇಯ್ನ್ ಆಗಿರ್ಬೋದು ಆ್ಯಂಡ್ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಮಾಡೋದಂತ ಫೈನಲಾಗಿ ತೋರಿಸ್ತೀನಿ, ಫುಲ್ ರೆಸಿಪಿ ತೋರಿಸಲ್ಲ, ಲಾಂಗ್ ಆಗಿಬಿಡತ್ತೆ. ಬನ್ನಿ ಇವತ್ತು ನನ್ನ ಮಧ್ಯಾಹ್ನದ್ದು ಹೇಗಿರುತ್ತೆ ಲಂಚ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊಪ್ಪಿನ ಬಜ್ಜಿ ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲೇ ನಾನು ಚಪಾತಿ ತಿಂದೆ. ಅದನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ನೋಡ್ತಾ ನೋಡ್ತಾ ಮರೆತುಬಿಟ್ಟೆ. ಸೊ ಹಸ್ಬೆಂಡ್ ಊಟಕ್ಕೆ ಬಂದ್ರಲ್ವ, ಅವ್ರು ತಿನ್ಬೇಕಾದ್ರೆ ಶೂಟ್ ಮಾಡಿಕೊಂಡೆ. ಅವರಿಗೆ 2 ಚಪಾತಿ, ಬೆಂಡೆಕಾಯಿ ಪಲ್ಯ, ಬೀನೀಸ್ ಪಲ್ಯ. ಸ್ವಲ್ಪನೇ ಮಾಡ್ತೀನಿ ನಾನು, ಇಬ್ಬರೇ ಇರೋದ್ರಿಂದ ಜಾಸ್ತಿ ಮಾಡಲ್ಲ. ಅವ್ರು ತಿನ್ನೋದೇ 2 ಚಪಾತಿ ಆದರೂ ಪಲ್ಯ ಈ ಥರ ಸೈಡ್ಸಲ್ಲಿ ಜಾಸ್ತಿ ಇರಬೇಕು, ಅದು ಹಾಗಾದರೆ ತಿಂತಾರೆ ಅವರು. ಅದಾದಮೇಲೆ ಸಂಜೆ ಒಂದು 4-4:30 ಹಂಗೆ ನಾನು ಫ್ರೂಟ್ಸ್ನ ತಿಂದೆ ಕಟ್ ಮಾಡಿಕೊಂಡು. ಇನ್ನೇನು ಸಂಡೇ ಅಲ್ವಾ, ಬೇಜಾರಾಗ್ತಿರತ್ತೆ. ಬೇಜಾರಾಗ್ತಿದೆ ಅಂತ ಫ್ರೂಟ್ಸ್ ತಿಂದೆ ಅಂತ ಅಲ್ಲ, ನನ್ನ ಡೈಲಿ ರೊಟೀನ್ ಹೀಗೆ ಇರುತ್ತೆ. ಸಂಜೆ ಇದ್ದಿದ್ದೇ ಟೈಮ್ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಅದನ್ನೇ ತಿಂತೀನಿ ಆ ಟೈಮಿಗೆ, ಅದನ್ನಂತೂ ಸ್ಕಿಪ್ ಮಾಡಲ್ಲ. ಸೊ ಫ್ರೂಟ್ಸ್ ತಿಂದಾದಮೇಲೆ 1-2 ಅವರ್ಸ್ ಆದಮೇಲೆ 5-5:30 ಹಂಗೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ತಿಂದೆ. ಇದು ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋದು. 1 ಮಂತಿಗೆ ಆಗೋಷ್ಟು ಪ್ರಿಪೇರ್ ಮಾಡ್ಕೊತೀನಿ. ಖಾಲಿ ಆದಮೇಲೆ ಮತ್ತೆ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ಡೈಲಿ 2 ತಿಂತೀನಿ, ಇದನ್ನು ಮಿಸ್ ಮಾಡಲ್ಲ. ರಾತ್ರಿ ಒಂದು 8 ಗಂಟೆ ಹಂಗೆ ಮೊಳಕೆ ಕಾಳು ಸಾಂಬಾರು ಮುದ್ದೆ ಮಾಡಿದ್ದೆ ರಾತ್ರಿ ಊಟಕ್ಕೆ. ರಾತ್ರಿ ಊಟಕ್ಕೆ ಆಲ್ಮೋಸ್ಟ್ ಇಬ್ಬರು ಸೇಮ್ ಇದನ್ನೇ ತಿನ್ನೋದು, ಮುದ್ದೆ ಅನ್ನ ಅಷ್ಟೇ. ಅದಾದಮೇಲೆ ಮೂವಿ ನೋಡ್ತಿದ್ವಿ. ಒಂದು 10:30 ಆಗಿತ್ತು ರಾತ್ರಿ, ಏನಾದ್ರು ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಸೀಬೆಕಾಯಿ ಕಟ್ ಮಾಡಿಕೊಂಡು ತಿನ್ಕೊಂಡು ಮೂವಿ ನೋಡ್ತಿದ್ವಿ. ಬನಾನಾ ಅಂತೂ ರಾತ್ರಿ ತಿಂತೀನಿ, ಮಿಸ್ ಮಾಡಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ನೈಟ್ ಇದನ್ನು ಸ್ಕಿಪ್ ಮಾಡಲ್ಲ, ತಿಂತೀನಿ ನಾನು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗು. ಸೊ ನೈಟು ನನಗೆ ಎಂಡ್ ಮಾಡೋಕ್ಕಾಗಿಲ್ಲ ವ್ಲಾಗ್ನ, ಅದಕ್ಕೆ ಮಂಡೇ ಮಾರ್ನಿಂಗ್ ಎಂಡ್ ಮಾಡೋಣ ಅಂತ, ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ಕೊತಿದ್ದೀನಿ. ನಿನ್ನೆ ನಾನು ಏನೇನು ತಿಂದೆ ಅಂತ ಎಲ್ಲ ನೋಡಿದ್ರಿ ಅಲ್ವಾ, ಅದೇ ಥರನೇ ಸೇಮ್ ಫುಡ್ಡೇ ತಿನ್ಕೊಂಡು ಬರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಏನೇನು ತಿಂದೆ ಅಂತ ಒಂದ್ಸಲ ನಾನು ನಿಮಗೆ ಹೇಳ್ತೀನಿ. ಸೊ 3 ಲೀಟರ್ ನಾನು ವಾಟರ್ನ ಕಂಪ್ಲೀಟ್ ಮಾಡಿದೆ ನಿನ್ನೆ, ಅದಕ್ಕಿಂತ ಜಾಸ್ತಿನೇ ಕುಡ್ದಿದ್ದೀನಿ. ಸೊ ಅದನ್ನು ನಾನು ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ, ಗೆಣಸು ತೊಗೊಂಡಿದ್ದೆ ನಾನು. ಆಮೇಲಿಂದ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೆ ನಿನ್ನೆ, ಮೊಳಕೆ ಕಾಳು ಕೂಡ ಆ್ಯಡ್ ಮಾಡಿದ್ದೆ, ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿದ್ದೆ. ಇನ್ನೂ ಏನೇನು ವೀಡಿಯೋದಲ್ಲಿ ನೋಡಿರ್ತೀರ ಅಲ್ವಾ ನೀವೇ. ಸೊ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ದೆ, ವೆಜಿಟೇಬಲ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಸೊಪ್ಪು, ಮೊಳಕೆ ಕಾಳು, ಚಪಾತಿ, ಮುದ್ದೆ. ಸೊ ನೋಡಿ, ಈ ಥರ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸ್ವಲ್ಪ ತೊಗೊಂಡು ಎಲ್ಲ ತೊಗೊಂಡಿದ್ದೀನಿ ನಿನ್ನೆ ನಾನು. ಆ್ಯಂಡ್ ನೆಕ್ಸ್ಟು ನಾಳೆ ಏನಿರುತ್ತೆ ಅಂದರೆ, ಇವತ್ತು ಏನೇನು ತಿಂದಿರ್ತೀನಿ ಅದನ್ನು ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ನಾಳೆಗೆ. ನಾನು ಇದೇ ಥರ ತಿನ್ನಲ್ಲ, ಇದೇ ಥರ ಇರುತ್ತೆ ನನ್ನ ಫುಡ್ ರೊಟೀನು. ಅದಕ್ಕೆ ನಾನು ಇನ್ನೂ ಮದುವೆ ಆದರೂ ಕೂಡ ಸೇಮ್ ವೆಯ್ಟ್ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದೀನಿ. ಎಲ್ಲರಿಗೂ ಡೌಟ್ ಇರುತ್ತೆ ಅಲ್ವಾ, ಇವಾಗ ಕೆಲವು ಜನ ನಂಬಲ್ಲ, ಹಾಗೆ ಹಿಂಗೆ ಡೈರೆಕ್ಟಾಗಿ ಬೇರೆ ಥರ ಇರ್ತಾರೆ, ವೆಯ್ಟು ಫೋನಲ್ಲಿ ವೀಡಿಯೋಸಲ್ಲಿ ಬೇರೆ ಥರ ಕಾಣಿಸ್ತಾರೆ ಅಂತ. ನಾನು ಲೈವಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ. ನನ್ನ ವೆಯ್ಟ್ 45 ಇರೋದು. ನಾನು ಆಲ್ಮೋಸ್ಟ್ 50 ಇದ್ದೆ. ಮದುವೆ ಟೈಮಲ್ಲಿ ನಾನು 50 kg ಇದ್ದೆ, ಮದುವೆ ಆದಮೇಲೂ ಕೂಡ ಇದ್ದೆ. ಸೊ ಆಮೇಲಿಂದ ನಂದು ಹಸ್ಬೆಂಡು ಫುಡ್ ರೊಟೀನ್ ಚೇಂಜ್ ಆಗಿ ಇಬ್ಬರು ಕೂಡ ಸೇಮ್ ಇದೆ ಫಾಲೋ ಮಾಡೋದು. ಆದ್ದರಿಂದ 5 kg ಕಡಿಮೆ ಆದೆ ನಾನು. ಮುಂದೆ ಕೂಡ ನಾನು ಇದೇ ವೆಯ್ಟ್ ಇರ್ತೀನಿ. ಮಗು ಆದರೂ ಕೂಡ ಮುಂದೆ ಏಜ್ ಆಗ್ತಾಯಿದ್ರು ನಾನು 45ಗಿಂತ ಒಂಚೂರು ಕಡಿಮೆ ಆಗೋಲ್ಲ. ನನಗೆ ಒಂದು ನ್ಯಾಕ್ ಸಿಕ್ಬಿಟ್ಟಿದೆ ಆ್ಯಕ್ಚುಲಿ. ನಾನು ಒಂದೇ ಒಂದು ಟಿಪ್ ಇದೆ, ಅದು ನಾನು ಪರ್ಸ್ನಲಾಗಿ ಅದನ್ನು ಫಾಲೋ ಮಾಡ್ತೀನಿ. ನಾನು ಎಷ್ಟೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಏನೇ ತಿಂದ್ರೂ ನಂಗೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕೆ ಗೊತ್ತು. ಅದು ಒಂದು ಟ್ರಿಕ್ ನಮ್ಮ ಬಾಡಿಗೆ ತುಂಬ ವರ್ಕ್ ಆಗ್ತಿದೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. 45 ಇದ್ದೀನಿ ನಾನು. ಮುಂದೆ ನೋಡೋಣ, ನಾನು ಎಷ್ಟೇ ಜಾಸ್ತಿ ಆದರೂ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಾನು ಕಮ್ ಬ್ಯಾಕ್ ಮಾಡ್ಕೊತೀನಿ. ಮುಂದೆ ನೋಡ್ತಿರ್ತೀರ ಅಲ್ವಾ, ನಾನು ಪ್ರೆಗ್ನೆನ್ಸಿ ವ್ಲಾಗ್ ಎಲ್ಲ ಬರ್ತಿರುತ್ತಲ್ಲ, ಸೊ ಅವಾಗ ನಿಮಗೆ ಗೊತ್ತಿರುತ್ತೆ. ಅವಾಗಲೂ ಹೇಳ್ತಾ ಹೋಗ್ತಿರ್ತೀನಿ ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊತಿದ್ದೀನಿ ಅಂತ. ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನನಗೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಿದೆ. ಯಾಕಂದರೆ ಮನೇಲಿ ಇಬ್ಬರೇ ಇರೋದ್ರಿಂದ ಸೇಮ್ ಇಬ್ಬರು ಇದನ್ನೇ ತಿನ್ನೋದ್ರಿಂದ ಬೇರೆಯವ್ರು ಇದ್ದಾರೆ ಅವ್ರಿಗೆ ಬೇರೆದು ಮಾಡಬೇಕು ಅಂತ ಏನೂ ಟೆನ್ಷನ್ ಇರೋಲ್ಲ. ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ ಇಬ್ಬರೇ ಇದ್ದರೆ ತುಂಬಾ ಚೆನ್ನಾಗಿರೋದು ಅಂತ ನಂಗೆ ಅನ್ನಿಸ್ತಿದೆ. ಸೊ
ಸೊ ಹೀಗಿತ್ತು ನನ್ನ ಫುಡ್ ರೊಟೀನ್. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದು ಕಮೆಂಟಲ್ಲಿ ತಿಳಿಸಿ, ನಾನು ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವೆಯ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಷ್ಟು ವೆಯ್ಟ್ ಇದ್ದೀನಿ ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯೂನಿಕ್ ಆಗಿರೋ ವ್ಲಾಗಲ್ಲಿ ಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಲವ್ ಯು.